बेळगाव शहरातील कलामंदिर उद्घाटन कार्यक्रम दरम्यान महत्त्वपूर्ण क्षणी आमदार आसिफ सेठ यांनी केवळ 100 रुपयाचा बॉन्ड आणि वीज बिल यावर आधारित असणाऱ्यांनी बी खाते प्रमाणपत्र दिले जावे अशी मागणी करत मुख्यमंत्री सिद्धरामय्या यांना विनंती केली। त्यानुसार तात्काळ मुख्यमंत्र्यांनी या मागणीची गंभीर दखल घेत मंचावरच तात्काळ मंजुरी जाहीर केली। या निर्णयामुळे अनेक अनधिकृत वसाहतींना कायदेशीर मान्यता मिळण्याचा मार्ग मोकळा झाला आहे। या निर्णयाने शासनाच्या नियमितीकरणाच्या प्रक्रियेला गती मिळणार असून हजारो कुटुंबांना अधिकृत मालकी हक्क मिळणार आहे। हा निर्णय वंचितासाठी दिलासा देणार असून सामाजिक न्यायाच्या दिशेने एक महत्त्वपूर्ण टप्पा असून गरजू व वंचित रहिवाशांच्या हक्काचे प्रश्न सुटणार आहेत। ಅದೆಲ್ಲ ಇವರೇ ಮಾಡ್ಕೊಡ್ತಾರೆ ಅವರೆಲ್ಲ ಮಾಡ್ಕೊಡ್ತಾರೆ। ನಾನು ಹೇಳ್ತೀನಿ ನಗರಾಭಿವೃದ್ಧಿ ಸಚಿವರಿಗೆ ಕೂಡಲೇ ಆಸಿಫ್ ರಾಜು ಶೇಖ್ ಅವ್ರು ಹೇಳೋದನ್ನ ಮಾಡ್ಕೊಡಪ್ಪ, ಇವರು ನಮ್ಮ ಮನುಷ್ಯ ಮಾಡ್ಕೊಡಿ। ನಮ್ಮ ಮನುಷ್ಯ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಇವರು ಆತ್ಮೀಯರು, ಅವ್ರ ಅಣ್ಣ ಆತ್ಮೀಯರಾಗಿದ್ರು, ಇವ್ರ ತಮ್ಮನು ಕೂಡ ಆತ್ಮೀಯರಾಗಿದ್ದಾರೆ। ನಮಗೆಲ್ಲ 224 MLAಗಳು 75 ಜನ MLCಗಳು ಎಲ್ಲರೂ ಕೂಡ ಆತ್ಮೀಯರೇ। ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಾನು, ಬರೀ ಕೆಲವರ ಮುಖ್ಯಮಂತ್ರಿ ಅಲ್ಲ। ಆದ್ದರಿಂದ ಬೆಳಗಾವಿಯನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ। ಈಗ 6,000 ಖಾತೆ ನಗರಾಭಿವೃದ್ಧಿ ಸಚಿವರು ಖಾತೆ ಎಲ್ಲ ಎಲ್ರಿಗೂ ಮಾಡಿಕೊಡಿ, ಯಾಕಂದ್ರೆ ರೆವಿನ್ಯೂ ಬಡಾವಣೆಗಳು ಹೆಚ್ಚಾಗ್ಬಿಡ್ತವೆ ಖಾತೆ ಮಾಡದೆ ಹೋದ್ರೆ। ಅದಕ್ಕೋಸ್ಕರ ಖಾತೆಗಳನ್ನು ಕೂಡ ಮಾಡಿಕೊಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ, ಅದರಂತೆ ಈಗ ಮಾಡ್ತಾ ಇದ್ದಾರೆ। ಅದರಿಂದ ನೀವ್ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ, ನಮಗೆ ಖಾತೆ ಇಲ್ಲ ಅಂತ ಅಗತ್ಯ ಪಡಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ